ಕನ್ನಡಿಗರ ನಾಡು ತುಮಕೂರು ಜಿಲ್ಲೆ ತಿಪಟೂರು ನಗರದ ಎಸ್ವಿಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆವರಣದಲ್ಲಿ 4ನೇ ವರ್ಷದ ಬೃಹತ್ ಉದ್ಯೋಗ ಮೇಳ ಆಯೋಜನೆಯನ್ನು ಮಾಡಲಾಗಿತ್ತು. ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳಕ್ಕೆ ಜೆಡಿಎಸ್ ಯುವಕ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆಯನ್ನ ನೀಡಿದರು. ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರು ಅಷ್ಟೇ ಅಲ್ಲದೆ ಫೇಲ್ ಆದವರಿಂದ ಸ್ನಾತಕೋತ್ತರ ಪದವೀಧರರವರೆಗೆ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಮೇಳದಲ್ಲಿ 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಪಾಲ್ಗೊಂಡಿದ್ವು. 500ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ತಮಗಿಷ್ಟವಾದ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವಾಗ ನಾನು ಇಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಹೇಳಿ ಇನ್ಫಾರ್ಮೇಷನ್ ಗೊತ್ತಾಯಿತು. ಅದರಿಂದ ನಾನು ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಅಟೆಂಡ್ ಮಾಡ್ಕೊಂಡಿಲ್ಲ, ಇವಾಗ ಒಂದು ಕಡೆಯಿಂದ ಅಟೆಂಡ್ ಮಾಡಬೇಕು. ಇಲ್ಲಿ ನಮ್ಮ ತುಮಕೂರು ಲೋಕಲ್ ಲಿಸ್ಟಲ್ಲಿ ಯಾವುದು ಜಾಬ್ ವೇಕೆನ್ಸೀಸ್ ಅಷ್ಟು ಕಮ್ಮಿ ಹುಡುಕಿದ್ರೂ ಸಿಗಲ್ಲ. ಸೊ ಈ ಥರದ್ದೊಂದು ಆಪರ್ಚುನಿಟಿ ನಮಗೆ ಶಾಂತರಾಜು ಸರ್ ಕೊಟ್ಟಿದ್ದಾರೆ. ಅದ್ರ ಮೂಲಕ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಯೂತ್ಸು ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಯೂತ್ಸ್ ಇದ್ದಾರೆ, ಅಂದರೆ ಯಾರಿಗೂ ಜಾಬ್ ಆಪರ್ಚುನಿಟೀಸ್ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ನಾವು ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡೋದ್ರಿಂದ ನಮಗೊಂದು ಮನೆ ಕಡೆನೂ ಇರ್ತೀವಿ, ಒಂದು ಯೂಸ್ಫುಲ್ ಆಗುತ್ತೆ. ಪೇರೆಂಟ್ಸ್ ಇವತ್ತು ನಿರಂತರವಾಗಿ ನಮ್ಮ ಕಿತ್ತೂರಿನ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹಲವಾರು ಕನಸುಗಳು ಕಟ್ಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಈಗಾಗಲೇ ಅವರು ಹೇಳಿದ್ರು ಏನೆಲ್ಲ ಸೋರ್ಸ್ಗಳಿದೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ಗಳಿರ್ಬೋದು, ಹೀಗೆ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಬೆಂಗಳೂರಲ್ಲಿ ಒಂದೇ ಕಡೆ ವೇದಿಕೆ ನಿರ್ಮಾಣ ಮಾಡಿ ಅವರಿಗೆ ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀನಿ. ಹಾಗಾಗಿ ಇವತ್ತೆಲ್ಲ ತುಂಬ ಕಡೆ ನಮ್ಮ ಯುವಕರು ಉದ್ಯೋಗ ಇಲ್ಲದೇ ಇಂಜಿನಿಯರಿಂಗ್ ಮಾಡಿರ್ತಾರೆ. ಸೊ ಎಲ್ಲ